ವೈನಾಡು ಮಹಾ ದುರಂತದ ಬಗ್ಗೆ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ. ಈ ವೇಳೆ ವೈನಾಡಲ್ಲಿ ನಡೀತಾ ಇರುವಂತಹ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಹೃದಯ ಶ್ರೀಮಂತಿಕೆಯನ್ನ ನಮ್ಮ ರಾಜ್ಯದ ಕೆಎಂಸಿಸಿ ಚಾಲಕರು ಮೆರಿತಾ ಇದ್ದಾರೆ. ಹೇಗೆ ಅಂದ್ರೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕೇರಳದ ವಯನಾಡಿನಲ್ಲಿ ಮರಣ ಮೃದಂಗ. ದುರಂತಕ್ಕೆ ಮಿಡಿದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಉಚಿತ ಸೇವೆಯ ಮೂಲಕ ಸಂತ್ರಸ್ತರಿಗೆ ನೆರವು. ಹೌದು, ಸರಣಿ ಭೂಕುಸಿತದಿಂದ ವಯನಾಡು ಅಕ್ಷರಶಃ ಸ್ಮಶಾನವಾಗಿದೆ. ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯ ನಿರಂತರವಾಗಿ ಸಾಗ್ತಿದೆ. ಈ ಮಧ್ಯೆ ರಾಜ್ಯದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಸ್ವಯಂ ಪ್ರೇರಿತವಾಗಿ ವಯನಾಡಿನಲ್ಲಿ ಮೃತದೇಹಗಳನ್ನು ಶವಾಗಾರಕ್ಕೆ ಸಾಗಾಟ ಮಾಡೋದು, ಬದುಕಿದ್ದವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವ ಕೆಲಸ ಮಾಡಿದ್ದಾರೆ. ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಘದ ಚಾಲಕರು ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯ ಜೊತೆಗೆ ರಾಜ್ಯದಿಂದ ದಿನಸಿ ಕಿಟ್ಗಳನ್ನು ಕೂಡ ಸಂತ್ರಸ್ತರಿಗೆ ನೀಡಿ ನೆರವಾಗಿದ್ದಾರೆ. ನಾವು ಇಲ್ಲಿ ಒಂದು 25 ಮಂದಿ ಬಂದು ನಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ಆಗಲಿ, ಅದೇ ರೀತಿ ಮೆಡಿಕಲ್ ವಿಂಗ್ ಆಗಲಿ, ಹೋಮ್ ಕೇರ್ ಯೂನಿಟ್ ಆಗಲಿ ಎಲ್ಲವನ್ನು ಕೂಡ ಇಲ್ಲಿ ಸರ್ವಿಸ್ ನಡೆಸ್ತಾ ಇದ್ದೇವೆ. ಒಂದು 4-5 ದಿನ ಆಯಿತು ಇಲ್ಲಿ ಬಂದು. ಅದೇ ರೀತಿ ಮಂಡ್ಯದ ಕರ್ನಾಟಕದ 2 ಬೋಡಿಗಳು ಕೂಡ ನಾವು ಶಿಫ್ಟ್ ಮಾಡಿದ್ದೇವೆ. ಮಂಡ್ಯದ KR-ಪೇಟೆಯ ಲೀಲಾವತಿ ಮತ್ತು ನಿಹಾಲ್ನ 2 ಬೋಡಿಗಳು ಕೂಡ ನಾವು ಮೃತದೇಹಗಳನ್ನು ಶಿಫ್ಟ್ ಮಾಡಿದ್ದೇವೆ. ಅದೇ ರೀತಿ ನಿಲಂಬೂರಿಂದ ಮೇಪಾಡಿಗೆ, ಅದೇ ರೀತಿ ಇಲ್ಲಿ ಲೋಕಲ್ಸ್ 2-3 ಬಾಡಿ ನಾವಿಲ್ಲಿ ಶಿಫ್ಟ್ ಮಾಡಿದ್ದೇವೆ. ಒಂದು 4-5 ಆಂಬ್ಯುಲೆನ್ಸ್ ಸರ್ವಿಸ್ಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮಗೆಲ್ಲ ನಮ್ಮ ಒಂದು ಫ್ರೀ ಸರ್ವಿಸ್ ಆಗಿದೆ. ಯಾವುದೇ ₹1 ಕೂಡ ಅಮೌಂಟ್ ಇಲ್ಲ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಹೆಚ್ಚು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರ ತಂಡ ವಯನಾಡಿಗೆ ತೆರಳಿ ದುರಂತದ ಸ್ಥಳದಲ್ಲಿ 3-4 ದಿನಗಳಿಂದ ಬೀಡು ಬಿಟ್ಟಿದೆ. ಬೆಂಗಳೂರಿನಿಂದ ಮೃತದೇಹಗಳಿಗೆ ಫ್ರೀಜರ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಿರುವ ಚಾಲಕರು ಉಚಿತವಾಗಿ ಬಾಕ್ಸ್ಗಳನ್ನು ನೀಡುತ್ತಿದ್ದಾರೆ. ಇನ್ನು ಮಂಡ್ಯದ KR-ಪೇಟೆಯ ನಿಹಾಲ್ ಅನ್ನುವಂತಹ ಮಗು ಲೀಲಾವತಿ ಅನ್ನೋರು ಈ ದುರಂತದಲ್ಲಿ ಮೃತಪಟ್ಟಿದ್ರು. 2 ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಚಾಲಕ ಹನೀಫ್ ಉಚಿತವಾಗಿಯೇ ವಯನಾಡಿನಿಂದ KR-ಪೇಟೆಗೆ ತಂದಿದ್ರು. ಪ್ರವಾಸಿಗರ ಸ್ವರ್ಗ ವಯನಾಡು ಇದೀಗ ಅಕ್ಷರಶಃ ನರಕದಂತಿದೆ. ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಈಗಾಗಲೇ ಭೂಕುಸಿತದಲ್ಲಿ ಮೃತಪಟ್ಟಂತಹ ಮೃತದೇಹಗಳನ್ನು ಹುಡ್ಕೋದೇ ದೊಡ್ಡ ಚಾಲೆಂಜ್ ಆಗಿದೆ. ಸೊ ಅಲ್ಲಿ ಮೃತದೇಹಗಳನ್ನು ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡೋದಕ್ಕೆ, ಜೊತೆಗೆ ರಕ್ಷಣಾ ಕಾರ್ಯದಲ್ಲಿ ಕೂಡ ಹೆಲ್ಪ್ ಆಗೋದಕ್ಕೆ ರಾಜ್ಯದ ಖಾಸಗಿ ಆಂಬ್ಯುಲೆನ್ಸ್ನ ಚಾಲಕರು ಕೂಡ ಹೋಗಿದ್ದಾರೆ. ಸೊ ಹೇಗೆ ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ, ಮೃತದೇಹಗಳನ್ನು ನಮ್ಮ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ ಕೂಡ ಆಂಬ್ಯುಲೆನ್ಸ್ ಚಾಲಕರು ಹೋಗಿದ್ದಾರೆ, ಹೇಗೆ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆ ಒಂದು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರ ಒಬ್ಬರು ಸದಸ್ಯರಿದ್ದಾರೆ. ಮಾತನಾಡ್ಸೋಣ. ಸರ್, ಎಷ್ಟು ಆಂಬ್ಯುಲೆನ್ಸ್ಗಳು ಇಲ್ಲಿಂದ ಹೋಗಿದ್ದಾವೆ, ಹೇಗೆ ಅಲ್ಲಿ ಸಹಾಯಕಾರಿ ಮಾಡ್ತಾ ಇದ್ದೀರಿ ಅಂತ? ಸರ್, ಅಲ್ಲಿಂದ ನಮ್ಮ ಇವಾಗ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆಯಿಂದನೂ 30 ಮೇಲೆ ಹೋಗಿದೆ ಆಂಬ್ಯುಲೆನ್ಸ್ಗಳು. ಇಲ್ಲಿಂದ ಹೋಗಿ ಏನೇನು ಬೇಕೋ ಅವರಿಗೆ ಅದೆಲ್ಲ ಒದಗಿಸಿ, ಮತ್ತು ಅಲ್ಲಿ ಬಾಡಿ ಎತ್ತೋದಾಗಲಿ ಅಥವಾ ಏನೇ ಪೇಷಂಟ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದಾಗಲಿ, ಮತ್ತು ನಮ್ಮ ಕರ್ನಾಟಕದವರು ತುಂಬ ಜನ ಏನೋ ಡೆತ್ ಆಗಿದ್ದಾರೆ ಅಂತ ಇದೆಯಲ್ಲ, ಅವ್ರಿಗೆಲ್ಲ ಫ್ರೀ ಸರ್ವಿಸ್ ಕೊಟ್ಟು ಕರ್ನಾಟಕಕ್ಕೆ ಬಾಡಿ ತಗೊಬರೋದಾಗಲಿ, ಇದೆಲ್ಲ ನಮ್ಮ AKRS ಟೀಮ್ ಕಡೆಯಿಂದ ಮಾಡ್ತಾಯಿದ್ದೀವಿ. ಎಷ್ಟು ದಿನ ಆಯಿತು ಹೋಗಿ, ಮತ್ತು ಎಷ್ಟು ಆಂಬ್ಯುಲೆನ್ಸ್ಗಳು ಹೋಗಿದ್ದಾವೆ? ಬೆಂಗಳೂರಿಂದ ಎಷ್ಟು ಜನ ಹೋಗಿದ್ದಾರೆ ಸರ್? ಸರ್, ಹೋಗಿ 3 ದಿನದಿಂದನೂ ಹೋಗ್ತಾನೆ ಇದ್ದಾರೆ. ಮತ್ತು ಬೆಂಗಳೂರಿಂದನೂ 3 ದಿನ ಆಯಿತು ಹೋಗಿದ್ದಾರೆ. ಒಂದು 6 ಜನ ಟೀಮು, ಇವಾಗ 10 ಜನ ಟೀಮು, ನಿನ್ನೆ 15 ಜನ ಟೀಮ್ ಹೋಗಿದ್ದಾರೆ. ಶೋಯಬ್ ಬೈ ಟೀಮು ಅವ್ರದ್ದೆಲ್ಲ ಹೋಗ್ತಾನೆ ಇದ್ದಾರೆ ಸರ್, ಇನ್ನೂ ಕಂಟಿನ್ಯೂ ಇದೆ. ಈ ಮೃತದೇಹಗಳನ್ನು ಸಪ್ರೇಟಾಗಿ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಎಲ್ಲಾದರೂ ಸಂಗ್ರಹ ಮಾಡಿಡುವಂಥದ್ದು, ಅದರಲ್ಲಿ ಎಲ್ಲ ಹೇಗೆ ನಮ್ಮ ಬೆಂಗಳೂರು ಜೊತೆಗೆ ಬೇರೆ ಜಿಲ್ಲೆಗಳ ಚಾಲಕರು ಹೆಂಗೆ ಹೆಲ್ಪ್ ಮಾಡ್ತೀವಿ? ಇಲ್ಲಿಂದ ನಾವು ಫ್ರೀಜರ್ ಬಾಕ್ಸು ಎಲ್ಲ ಕೊಟ್ಟು ಕಳಿಸಿದ್ದೀವಿ. ಅಂದರೆ ಅಲ್ಲಿ ಬಾಕ್ಸ್ಗಳು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ದಕ್ಕೆ ಫ್ರೀಜರ್ ಬಾಕ್ಸು ಎಲ್ಲ ಫ್ರೀ ಸರ್ವಿಸ್ ಆಗಿ ನಾವು ಇಲ್ಲಿಂದನೂ ಕೊಟ್ಟು ಕಳಿಸ್ತಾ ಇದ್ದೀವಿ. ಮತ್ತು ಇಲ್ಲಿಂದ ಹೊರಡೋರು ಇದ್ದಾರಾ ಸರ್? ಹಾಂ, ಇದ್ದಾರೆ. ಇವಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಗ್ರೂಪಲ್ಲಿ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ಖಾಸಗಿ ಚಾಲಕರ ಒಂದು ಅಸೋಸಿಯೇಷನ್ ಏನಿದೆ ಅದರ ಸದಸ್ಯರು ಮಾತನಾಡ್ತಾ ಇರುವಂಥದ್ದು. ಕೇಸ್ ಸ್ಟಡಿ ನಂಬರ್ 1, ಮಂಡ್ಯದ KR-ಪೇಟೆ ಲೀಲಾವತಿ ಮಗು ನಿಹಾಲ್ ಮೃತದೇಹಗಳ ಸಾಗಾಟ. ಕೇಸ್ ಸ್ಟಡಿ ನಂಬರ್ 2, ನಿಲಂಬೂರು ಟು ನೆಪ್ಪಾಡಿ 2 ಮೃತದೇಹಗಳು ಸ್ಥಳೀಯರದ್ದು. ಕೇಸ್ ಸ್ಟಡಿ ನಂಬರ್ 3, ವಯನಾಡು ಟು ಸ್ಥಳೀಯ ಆಸ್ಪತ್ರೆ 3 ಮೃತದೇಹಗಳ ಸಾಗಾಟ. ಕೇಸ್ ಸ್ಟಡಿ ನಂಬರ್ 4, KMCC ಅವರ ಆಂಬ್ಯುಲೆನ್ಸ್ನಿಂದ ಕಾರ್ಯ 5 ಆಂಬ್ಯುಲೆನ್ಸ್ಗಳಿಂದ ಉಚಿತ ಸೇವೆ, 18 ಮೆಡಿಕಲ್ ಸ್ಟಾಫ್ನಿಂದ ಉಚಿತ ಸೇವೆ, ವೈದ್ಯಕೀಯ ಸೇವೆಯ ಜೊತೆಗೆ ಉಚಿತ ಔಷಧಿಯ ವಿತರಣೆ. ಒಟ್ಟಾರೆ ಮನೆಯವರನ್ನ ಕಳೆದುಕೊಂಡು ಬೀದಿಗೆ ಬಿದ್ದ ಸಂತ್ರಸ್ತರಿಗೆ ನೆರವನ್ನು ಕೊಟ್ಟು ಸಾಂತ್ವನ ಹೇಳ್ತಿದ್ದಾರೆ. ವಯನಾಡು ಸ್ಥಳೀಯ ಸರ್ಕಾರಕ್ಕೂ ಅಗತ್ಯ ಬಿದ್ದರೆ ಹೆಚ್ಚಿನ ಆಂಬ್ಯುಲೆನ್ಸ್ಗಳ ಸೇವೆಯನ್ನು ನೀಡಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಆಂಬ್ಯುಲೆನ್ಸ್ ಚಾಲಕರ ಮಾನವೀಯತೆಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.